ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಕೋಲಾರ ಜಿಲ್ಲೆಯಲ್ಲಿ ಒಂದು ಭಯಾನಕ ಮರ್ಡರ್ ನಡೆದಿದೆ. ನಿಜಕ್ಕೂ ಇದೊಂದು ದಾರುಣ ಕತೆ ಅಂತ ಅನಿಸುತ್ತೆ. ಇಬ್ರು ಪ್ರೇಮಿಗಳು, ಬಟ್ ಹುಡುಗನಿಗೆ ಆಲ್ರೆಡಿ ಮದುವೆ ಆಗಿದೆ, 2 ಮಕ್ಕಳು ಕೂಡ ಆಗಿದ್ದಾವೆ. ಇಂಥವನನ್ನ ಲವ್ ಮಾಡಿದ ಹುಡುಗಿ ಈಗ ಕೊಲೆ ಆಗಿದ್ದಾಳೆ. ಇಲ್ಲಿ ಕೊಲೆಯಾಗಿರೋ ಯುವತಿಯ ಹೆಸರು ಸುಜಾತ ಅಂತ. ಒಂದು ಕಂಪ್ನಿಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಈಕೆಯನ್ನ ಆಕೆಯ ಪ್ರಿಯಕರನೇ ಚಾಕುನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗೋದಿಕ್ಕೆ ಟ್ರೈ ಮಾಡ್ತಾನೆ. ಇವನ ಹೆಸರು ಚಿರಂಜೀವಿ. ಈಗ ಇವನನ್ನು ಅಲ್ಲಿನ ಸ್ಥಳೀಯರು ಹಿಡ್ಕೊಂಡು ಸರಿಯಾಗಿ ಧರ್ಮದೇಟು ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹಾಗಾದ್ರೆ ಇಲ್ಲಿ ಕೊಲೆ ಯಾಕಾಯ್ತು? ಇಬ್ಬರ ನಡುವೆ ಪ್ರೀತಿ ಹುಟ್ಟೋದಿಕ್ಕೆ ಕಾರಣ ಏನು? ಪ್ರೀತಿ ಹುಟ್ಟಿದ್ದು ಹೇಗೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಪ್ರೀತಿ ಹಾಗೂ ಹಣಕಾಸಿನ ವ್ಯವಹಾರದಿಂದಾಗಿ ಉಂಟಾದ ವಿರಸ ಈಗ ಕೊಲೆಯಲ್ಲಿ ಅಂತ್ಯ ಕಂಡಿದೆ. ಅಂದಹಾಗೆ ಈ ಘಟನೆ ಕೋಲಾರ ನಗರದ ಹೊರವಲಯದ ಬಂಗಾರಪೇಟೆ ಬ್ರಿಡ್ಜ್ ನಲ್ಲಿ ನಡೆದಿದೆ. ತನ್ನನ್ನು ಪ್ರೀತಿ ಮಾಡ್ತಾ ಇದ್ದ ಯುವತಿಯನ್ನೇ ಪ್ರಿಯಕರ ಚಿರಂಜೀವಿ ಚಾಕುನಿಂದ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಇಲ್ಲಿ ಕೊಲೆಯಾಗಿರೋ ಸುಜಾತ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ನರಸಾಪುರ ಕೈಗಾರಿಕಾ ಪ್ರದೇಶದ ಬೆಲ್ರೈಸ್ ಕಂಪನಿಯಲ್ಲಿ ಕಳೆದ 3 ತಿಂಗಳಿನಿಂದ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಯಳಬುರ್ಗಿ ಗ್ರಾಮದ ಚಿರಂಜೀವಿ ಹೊಸಕೋಟೆಯ ಪ್ರೈವೇಟ್ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ಕೊಲೆ ಆರೋಪಿ ಚಿರಂಜೀವಿ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಸಾಲ ಕೊಡೋದು ಮತ್ತು ಅದನ್ನು ವಸೂಲಿ ಮಾಡೋ ಕೆಲಸ ಮಾಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಸುಜಾತ ಪರಿಚಯ ಆಗಿರುತ್ತೆ. ತದನಂತರದಲ್ಲಿ ಇಬ್ಬರ ನಡುವೆ ಪ್ರೀತಿ ಆಗಿರುತ್ತೆ. ಇಲ್ಲಿ ವಿಶೇಷ ಏನಂದ್ರೆ ಈ ಚಿರಂಜೀವಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ, 2 ಮಕ್ಕಳು ಕೂಡ ಆಗಿರ್ತವೆ. ಪೊಲೀಸ್ ಮೂಲಗಳ ಪ್ರಕಾರ ಇಬ್ಬರ ನಡುವೆ ಕಳೆದ ಕೆಲವು ದಿನಗಳಿಂದ ಹಣಕಾಸಿನ ವಿಚಾರಕ್ಕೆ ಭಾರಿ ಜಗಳ ನಡೀತಾ ಇತ್ತು. ಈ ಸುಜಾತ ತನ್ನ ಬಾಯ್ ಫ್ರೆಂಡ್ ಚಿರಂಜೀವಿಯಿಂದ ದುಡ್ಡು ತೆಗೆದುಕೊಂಡಿದ್ಲು ಅಂತ ಹೇಳಲಾಗ್ತಾ ಇದೆ. ಈ ವಿಚಾರದಲ್ಲಿ ಈ ಮೊದಲು ಕೂಡ ಒಮ್ಮೆ ಚಿರಂಜೀವಿ ಆಕೆ ಮೇಲೆ ಹಲ್ಲೆ ಮಾಡಿರ್ತಾನೆ. ಈ ಸಂಬಂಧ ಬಂಗಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಕೂಡ ದಾಖಲಾಗಿರುತ್ತೆ. ಆದ್ರೂ ಬುದ್ಧಿ ಕಲಿಯದ ಈ ಚಿರಂಜೀವಿ ಇವತ್ತು ಬೆಳಗ್ಗೆ ಸುಜಾತ ಕೆಲಸಕ್ಕೆ ಹೋಗ್ತಾ ಇದ್ದಾಗ ಕೋಲಾರ ಬಸ್ ಡಿಪೋ ಹತ್ರ ತಡೆದು ಮಾತುಕತೆಗೆ ಇಳಿತಾನೆ. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ತನ್ನ ಬಳಿ ಇದ್ದ ಚಾಕುನಿಂದ ಸುಜಾತಗೆ ಮನಸ್ಸಿಗೆ ಬಂದಂಗೆ ಇರಿತಾನೆ. ಆಗ ಸುಜಾತ ಕಿರ್ಚಾಡೋದನ್ನ ಕೇಳಿ ಸಾರ್ವಜನಿಕರು ಓಡೋಡಿ ಬರ್ತಾರೆ. ಸುಜಾತ ಅನ್ನೋ ಯುವತಿ ರಕ್ತದ ಮಡುವಿನಲ್ಲಿ ಬಿದ್ದಿರೋದನ್ನ ಕಂಡು ಶಾಕ್ ಆಗ್ತಾರೆ. ಆಗ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಚಿರಂಜೀವಿ ಟ್ರೈ ಮಾಡಿದಾಗ ಬೆನ್ನಟ್ಟು ಹೋಗಿ ಹಿಡ್ಕೊಂಡ್ಬಂದು ಸರಿಯಾಗಿ ಧರ್ಮದೇಟು ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈಗ ಪ್ರೀತಿ ಮತ್ತು ಹಣಕಾಸಿನ ವಿಚಾರಕ್ಕೆ ಕೊಲೆ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಆದರೆ ಈ ಸುಜಾತ ತನ್ನ ಬಾಯ್ ಫ್ರೆಂಡ್ ಕಡೆಯಿಂದ ಎಷ್ಟು ದುಡ್ಡನ್ನು ತೆಗೆದುಕೊಂಡಿದ್ಲು, ವಾಪಸ್ ಎಷ್ಟು ಕೊಡಬೇಕಿತ್ತು ಅನ್ನೋ ಕನ್ಫರ್ಮೇಷನ್ ಇನ್ನೂ ಸಿಕ್ಕಿಲ್ಲ. ಹಾಗೆ ಕೊಲೆಗೆ ಇದರ ಜೊತೆಗೆ ಬೇರೆ ಏನಾದರೂ ಕಾರಣ ಇತ್ತಾ ಅನ್ನೋದನ್ನ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.